ಚಾಮುಂಡೇಶ್ವರಿ ದೇವಿಗೆ ಚಿನ್ನದ ರಥ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಚಾಮುಂಡೇಶ್ವರಿ ದೇವಿಗೆ ಚಿನ್ನದ ರಥ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಲಾಗಿದೆ. ಎಂಎಲ್ಸಿ ದಿನೇಶ್ ಗೂಳಿಗೌಡ ಮನವಿಗೆ ಸರ್ಕಾರ ಈಗ ಸ್ಪಂದಿಸಿದೆ. ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಾಮುಂಡೇಶ್ವರಿ ದೇವಿಗೆ ಚಿನ್ನದ ರಥ ನಿರ್ಮಾಣ ಮಾಡೋದಕ್ಕೆ ಈಗ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಧಾರ್ಮಿಕ ದತ್ತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗೆ ಸಿಎಂ ಆದೇಶವನ್ನ ನೀಡಿದ್ದಾರೆ. ರಥ ನಿರ್ಮಾಣಕ್ಕೆ ಕಾಣಿಕೆ ಚಿನ್ನ ಸಂಗ್ರಹಕ್ಕೆ ಹುಂಡಿಯನ್ನ ಇಡಬೇಕು. ದೇವಸ್ಥಾನದಲ್ಲಿ ಹುಂಡಿ ಇಡಲು ಎಂಎಲ್ಸಿ ದಿನೇಶ್ ಗೂಳಿಗೌಡ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದಾಜು 100 ಕೋಟಿ ರೂಪಾಯಿ ವೆಚ್ಚದ ಕುರಿತು ಪ್ರಸ್ತಾವನೆಯನ್ನ ರೆಡಿ ಮಾಡಿದ್ರು. ಕಾಣಿಕೆ ದೇಣಿಗೆ ಎಲ್ಲದರ ಬಳಿಕ ಮಿಕ್ಕಿದ ಹಣ ಸರ್ಕಾರ ಭರಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ದಿನೇಶ್ ಗೂಳಿಗೌಡ. ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಧಾರ್ಮಿಕ ದತ್ತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗೆ ಆದೇಶಿಸಿದ್ದಾರೆ ಈಗ ಸಿಎಂ. ಚಾಮುಂಡೇಶ್ವರಿ ದೇವಿಗೆ ಚಿನ್ನದ ರಥ ನಿರ್ಮಾಣಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ದಿನೇಶ್ ಗೂಳಿಗೌಡ ಒಂದು ಮನವಿಯನ್ನ ಮಾಡಿದ್ರು ಸರ್ಕಾರಕ್ಕೆ. ಆ ಮನವಿಗೆ ಸ್ಪಂದಿಸಿದೆ ಈಗ ಸರ್ಕಾರ. ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಚಿನ್ನದ ರಥ ನಿರ್ಮಾಣಕ್ಕೆ ಈಗ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿರುವಂಥದ್ದು ಯಾವ ರೀತಿ ನಡೆಯುತ್ತೆ? ಈ ದೇಣಿಗೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಅಶ್ವಿನಿ, ಪ್ರಮುಖವಾಗಿ ಎಂಎಲ್ಸಿ ಆಗಿರ್ತಕ್ಕಂತಹ ದಿನೇಶ್ ಗೂಳಿಗೌಡರು ಒಂದು ಮನವಿಯನ್ನ ಸಿಎಂ ಅವರಿಗೆ ಕೊಡ್ತಾರೆ. ಚಾಮುಂಡೇಶ್ವರಿ ದೇವಿಗೆ ಒಂದು ಚಿನ್ನದ ರಥವನ್ನ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕು. ಇದರಲ್ಲಿ ಪ್ರಮುಖವಾಗಿ ಕಾಣಿಕೆ ಹಾಗೂ ದೇಣಿಗೆ ಮಿಕ್ಕಿದ ಹಣವನ್ನ ಸರ್ಕಾರ ಭರಿಸ್ಬೇಕಂದ್ರೆ ಏನು ಇದು ಇದೆ ಅದಕ್ಕೆ ಮಿಕ್ಕಂತಹ ಹಣವನ್ನ ಸರ್ಕಾರ ಭರಿಸ್ಬೇಕಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಕೊಡ್ತಾರೆ. ಈ ಮನವಿಗೆ ಈಗ ಸ್ಪಂದಿಸಿರ್ತಕ್ಕಂತಹ ಸಿಎಂ ಅವರು ಏನೋ ಚಾಮುಂಡೇಶ್ವರಿ ದೇವಿಗೆ ಚಿನ್ನದ ರಥವನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಕಂದಾಯ ಇಲಾಖೆಯ ಧಾರ್ಮಿಕ ದತ್ತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗೆ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ರಥ ನಿರ್ಮಾಣಕ್ಕೆ ಮತ್ತೆ ಹಾಗೂ ಚಿನ್ನ ಸಂಗ್ರಹಿಸಲು ಹುಂಡಿ ಇಡಬೇಕಾಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಶಾಸಕರು ಸಹ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ಎಲ್ಲಾ ಒಂದು ಇವುಗಳನ್ನ ಆಯಾಮಗಳಲ್ಲಿ ಪರಿಶೀಲನೆ ಮಾಡಿರ್ತಕ್ಕಂತಹ ಸಿಎಂ ಅವರು ಇದೀಗ ಚಿನ್ನದ ರಥಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟು ನಿರ್ಮಾಣ ಮಾಡೋದಕ್ಕೆ ಹೇಳಿರ್ತಕ್ಕಂಥ. ಒಟ್ಟಿನಲ್ಲಿ ಎಂಎಲ್ಸಿ ಆಗಿರ್ತಕ್ಕಂಥ ದಿನೇಶ್ ಗೂಳಿಗೌಡರು ಏನು ಮನವಿಯನ್ನ ಕೊಟ್ಟಿದ್ರು, ತುಂಬಾ ದಿನಗಳಿಂದಲೂ ಸಹ ಈ ಕಾರ್ಯಕ್ಕೆ ಕೆಲವೊಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು. ಸರ್ಕಾರಕ್ಕೆ ಮನವಿಯನ್ನು ಸಹ ಕೊಟ್ಟಿದ್ರು. ಇದೀಗ ಅಂತಿಮವಾಗಿ ಸಿಎಂ ಅವರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.